ಶ್ರೀ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಸನ ಅರ್ಥಾರ್ಥ ಸಂಜ್ಞಾಬಾಳೆ ಅರ್ಥಾರ್ಥ ಮಿತ್ರದ್ರೋಹಿ ಅನ್ನುವಂಥ ಸನ್ನಾಟವನ್ನು ನಮ್ಮ ವಾಹಿನಿಯಲ್ಲಿ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ಸಂಜ್ಞಾಬಾಳೆ ಈ ಸನ್ನಾಟ ಅತ್ಯಂತ ರೋಮಾಂಚನಕಾರಿ, ಹೃದಯ ಮಿಡಿಯುವಂಥ ಒಂದು ಈ ಕತೆ. ಇದನ್ನು ಬರೆದಂಥ ಆ ಪುಣ್ಯಾತ್ಮ ಅದು ಬೈಲವಾಡದ ರಾಯಪ್ಪ ಮಾಸ್ತರ ಕೂಡ ಅವರ ಒಂದು ಕರ್ತವ್ಯ ಶಕ್ತಿಗೆ ನಾವು ಶಿರಬಾಗಲೇಬೇಕು. ಅಲ್ಲಿ ಸಂಜ್ಞಾ ಹಾಗೂ ಗಂಗಾ ಇಬ್ಬರು ಒಂದು ಮಿಲನವಾಗುವಂಥ ಒಂದು ಸನ್ನಿವೇಶದಲ್ಲಿ ಇಬ್ಬರು ರಂಗಮಂಚಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಪರಸ್ಪರ ಆಲಿಂಗನದಲ್ಲಿ ಅವರು ಆ ಸುಖವನ್ನು ಅನುಭವಿಸ್ತಾ ಇರುವಾಗ ಅವರಿಗಂತೂ ವೇಳೆ ಹೆಂಗೆ ಹೋಗ್ತೈತಿ ಅನ್ನೋದನ್ನು ಗೊತ್ತಾಗ್ತಾ ಇಲ್ಲ. ಹೊಂತ ಬೀಳಿಯೊಳಗೆ ಸಹಜವಾಗಿ ಅಲ್ಲಿ ಮುಂದೊಂದು ಕಂಪನ ಅಂತಾರೆ, ಏನೋ ಒಂಥರ ಭಯದ ವಾತಾವರಣ ಬರ್ತೈತಿ. ಯಾಕಂತಂದ್ರೆ ಇನ್ನು ಹೆಂಗೆ ಮಾಡಿ ಈ ಸುದ್ದಿ ಹೊರಗೆ ಯಾರಿಗಾದ್ರೂ ಗೊತ್ತಾಗ್ತಾರೆ ಹೆಂಗೆ ಅಂತಂದ ಕ್ಷಣ ಗಂಗಾನ ಧೈರ್ಯ ಹೇಳ್ತಾಳೆ, ಅಲ್ಲ ತೋರಿಸ್ಕೊಂಡ ಮೇಲೆ ಇನ್ನೇನು ಬಳಿ ಅಂಜಿಕೇನು, ಇನ್ನೇನು ಮಾಡಬಾರ್ದು ಮಾಡಿದ್ದೀವಿ, ಇನ್ನೇನು ಆಗಬಾರ್ದು ಆಗೋದನ್ನು, ಅದಕ್ಕಾಗಿ ಹೆದರಬೇಡ. ಹಾಗೆ ಅಷ್ಟರೊಳಗೆ ಅವ್ರಿಗೆ ಗಂಡ ಹಿರಿಯ ಬಂದು ನಿಲ್ತಾನಲ್ಲಿ. ಹಿರಿಯ ಬಂದು ಕರಿತಾನೆ, ಯಾಕಂದ್ರೆ ಅವಾಗಾದ್ರೂ ಏನಾಗುತ್ತೆ ಅದು ಸಪ್ಪಳು ಬಿದ್ದು ಇನ್ನೂ ಆದಂಗಾಗಿ ಬಂದು ಇನ್ನೂ 6 ತಿಂಗಳ ಮಟ್ಟ ಅವತ್ತ ವ್ಯಾಪಾರಕ್ಕಂತ ಬಳ್ಳೊಳಗೆ ಇರುವ ನಡುವೆ ಬಂದ ಬಾಗಿಲು ಬಿಡ್ತಾ ಇದ್ದಾನೆ. ಆವಾಗ ಇವಳಿಗೆ ಆತಂಕ, ಅಯ್ಯೋ ಸಂಜ್ಞಾ ಮಾಡಲೆಂಗೋ ಈರ್ಯಾ ಬಾಗಿಲಾಗ, ಅಯ್ಯೋ ಸಂಗಾ ಮಾಡಲೆಂಗ ಈರ್ಯಾ ಬಾಗಿಲದಾಗ, ಈರ್ಯಾ ಬಂದನ ವೈರಿ ಕೈಯಾಗ ಹಿಡದನ ಕೊಡಲಿ, ಈರ್ಯಾ ಬಂದನ ವೈರಿ ಕೈಯಾಗ ಹಿಡದನ ಕೊಡಲಿ, ಹೆಸರಗೊಂಡ ಕರಿಯತಾನ ನಮನ ಕಡಿಯತಾನ, ಹೆಸರಗೊಂಡ ಕರಿಯತಾನ ನಮನ ಕಡಿಯತಾನ. ಇವನು ಹೆಂಗೆ ಮಾಡೋದು, ಹೊರಗೆ ಬಂದು ನನ್ನ ಗಂಡು ಒದರಾಕತಾನು, ಇನ್ನು ಹೆಂಗೆ ಮಾಡೋದು, ಮತ್ತು ನೀನೇ ಏನಾರು ಒಂದು ಹೇಳಬೇಕು. ಯಾಕಂದರೆ ಬೈಲು ಹೊಂಗಲ ಊರಾಗ ಮೆರೆದ ಹುಡುಗನಾನ, ಬೈಲು ಹೊಂಗಲ ಊರಾಗ ಮೆರೆದ ಹುಡುಗನಾನ, ಚಾಪಿ ಸುಳ್ಯಾಗ ಬತ್ತಲ ಮೂರ್ಯಾಗ ಹ್ಯಾಂಗ ಅಡಗಲೆ, ಚಾಪಿ ಸುಳ್ಯಾಗ ಬತ್ತಲ ಮೂರ್ಯಾಗ ಹ್ಯಾಂಗ ಅಡಗಲೆ. ತನ್ನ ಒಂದು ಇಂಥ ನಾನು ಬೈಲಂಗಲ್ ಊರಾಗ ದೊಡ್ಡ ಮೆರೆದಂಥ ಹುಡುಗ ನಾನು, ಈ ಚಾಪಿ ಸುಳ್ಯಾಗ ಬತ್ತಲ ಮೂರ್ಯಾಗ ನಿನಗಾದ ಗಂಡ ಗಂಜಿ ಇಕ್ಕೊಂಡು ಹೆಂಗೆ, ಅಲ್ಲ ಆತ ಬಾಗಿಲದಾಗ ನಿಂತ ಕೈಯಾಗ ಕೊಡ್ಲಿ ಹಿಡ್ದಾನು, ಮತ್ತು ನಮ್ಮನ್ನು ಹಂಗೆ ಬಿಡೋದಿಲ್ಲ, ಹೆಂಗಾರ ಮಾಡಿ ನಿನ್ನ ಪಾರು ಮಾಡಬೇಕಾಗಿತ್ತು ನಾನು ಅಂದ ಕ್ಷಣ, ಇನ್ನೇನು ಮಾಡೋದು, ಏನು ಬೇರೆ ಏನು ಮಾಡಬೇಡ, ಇನ್ನೇನು ನಾನೇನು ಮಾಡ್ತೀನಿ ಅಂತಂದರೆ ಸಹಜವಾಗಿ ಬಾಗಿಲವನ್ನು ಹೊರಗೆ ತೆಗಿತೀನಿ, ಬಾಗಿಲು ತೆಗೆದು ನನ್ನ ಮುತ್ತಿನ ಸೆರಗ ಹಿಂಗೆ ಮರಿ ಮಾಡ್ತೀನಿ, ಮುತ್ತಿನ ಸೆರಗ ಮರಿ ಮಾಡೋಕ್ಕೆ ನೀನು ತೆಗೆದು ಹೋಗಿಬಿಡು, ಆಗಲಿ ಹಿಂಗೆ ಮಾಡ್ಬೇಕಂತಂದು. ಅಕಸ್ಮಾತ್ ನಾ ಸಿಕ್ಕಿನಂದ್ರೆ ಅದನ್ನೆಲ್ಲ ಏನು ವಿಚಾರ ಮಾಡಬೇಡಲಿ, ಬಸವನ ದೇವ್ರ ಮೇಲೆ ಸಾಕು. ಯಾಕಂದರೆ ಈಗ ನಾವು ಹೆಂಗಾದರೂ ಮಾಡಿ ಇಲ್ಲಿಂದ ಪಾರಾದ ಸಾಕು ಅಂತ ಕ್ಷಣ ಹಿಂದುಗಡೆ ಹಿತ್ತಲದ ಬಾಗಿಲೊಳಗೆ ಬ್ಯಾಗೇರಿ ಆತ ಕುಡುಗೋಲು ಹಿಡ್ಕೊಂಡು ನಿಂತಾನೆ, ಈ ಕಡೆ ಮುಂದುಗಡೆ ಆಕಿ ಗಂಡ ಏರಿಯಾ ಕೊಡ್ಲಿ ಹಿಡ್ಕೊಂಡು ನಿಂತಾನೆ. ಇಂಥ ಒಂದು ಸಂದರ್ಭದೊಳಗೆ ಇನ್ನು ದಾಟಿ ಹೋಗಬೇಕು ಅನ್ನುವಂಥದ್ರೊಳಗೆ ಒಮ್ಮೆಲೆ ಆತ ಗಂಗಾ ನಾನು ಹೊರಗೆ ಹೋಗ್ತೀನಿ, ಈ ಗಂಗಾ ಬಾಲ ತೆಗಿತೀಯೋ ಏನು ಒದ್ದು ಮುರಿ ಅಂದೇವು ಅನ್ನುವಂಥ ಈರನ ಒಂದು ಧ್ವನಿಯನ್ನು ಕೇಳಿ ಗಾಬರಿ ಅಂತ ಗಂಗಾ, ಸಂಜ್ಞಾ ನೀವೇನು ವಿಚಾರ ಮಾಡಬೇಡ್ರಿ, ನಾನು ಹೊರಗೆ ಇದು ಬಾಲ ತೆಗಿತೀನಿ, ಹೋಗಿಬಿಡ್ರಿ ಸೇರಿದ ಕಡೆ ಜಿಗದು ಹೋಗಿಬಿಟ್ಟು ನಾನು ಏಕದಮ್ಮ ಪೌಡ ಕೆಳಗೆ ಬಿದ್ದು. ಕತ್ತರಂಡೆ ಅಲ್ಲಿ ನಮ್ಮ ಮನೆಯೊಳಗೆ ಇಲ್ಲದ ಜಿಗದು ಯಾರು ಹೋದ್ರೆ ಅವರು ಯಾರು ಇಲ್ರಿ, ಹಾಗಾದ್ರೆ ಇದು ಪೌಡ ಯಾರ್ದು ನನಗೂ ಗೊತ್ತಿಲ್ಲ ರೀ. ಯಾಕಂತಂದ್ರೆ ನನಗೆ ಮನೆಯೊಳಗನ ಇದ್ದೀನಿ, ನನಗೆ ಯಾಕೋ ಮೈಯಾಗ ಹುಷಾರಿಲ್ಲದಕ್ಕಾಗಿ ನಾನು ಹಾಗೆ ಎಲ್ಲ ಇದ್ನಿ, ಏನಕ್ಕೆ ಸುಳ್ಳು ಹೇಳಕ್ಕೆ ಹೋಗಬೇಡ. ಇದೀಗ ನಮ್ಮ ಮನೆಯನ್ನು ಹೊರಗಡೆ ದಾಟಿ ಹೋದ ಅವ ಜಿಗು ಹೋದವ ಯಾರವನು ಯಾರು ನನಗೆ ಗೊತ್ತಿಲ್ಲ, ಎಲ್ಲ ಹೇಳ್ತೀವೋ ನಿನ್ನ ಕಡಿಲಿ ಅಂದ ಕ್ಷಣ ಅವಾಗ ಕೊಡ್ಲಿನ ಮೇಲೆ ಎತ್ತಿದಂಥ ಇರಣ್ಣನ ಕೈಯನ್ನು ಬ್ಯಾಗೇರಿ ಬಂದು ಹಿಡಿದು, ನೋಡಿರೋಣ ಏನಾಗೈತಿ, ಆದ್ರೆ ಈ ಹೆಣ್ಮಗಳನ್ನ ಕಡಿದ್ರೆ ನಮಗೇನಾಗೋದೈತಿ, ಕಡಿದಾದ್ರೆ ಇದು
ಏನೈತಿ ಇದು ಪಟ್ಗ ಆ ಸೋಮವಾರಪೇಟೆ ಸಂಗ್ಯಾಂದ ನನಗೆ ಪಕ್ಕ ಗೊತ್ತೈತಿ. ನೀ ಕಡಿಯೋದ್ರೆ ಅವನು ಕಡಿಯೋನು ಅಲ್ಲ, ನೀ ಬೆಟ್ಟಿ ನಾ ಇಲ್ಲ ಹೇಳ್ತಿದ್ರೆ ಕಡ್ದ ಬಿಡ್ತಿದ್ನಿ. ಅವಾಗ ಬೇರೆ ದೇವ್ರಿಗೆ ಕುರಿಮರಿ ಹರಿದಂಗೆ ಹೇಳ್ತಿದ್ನಿ. ನೋಡಪ್ಪ ಆಗೈತಿ ನೋಡು, ಈಗ ಹೆಂಗಾರ ಮಾಡಿ ಇದನ್ನು ಮಾಡೋನು, ಏನು ಮಾಡೋಂಗಿಲ್ಲ. ನಾಟ ಮನೆಗೆ ಹೋಗಿ ಬರ್ತೀನಪ್ಪ, ಅಲ್ಲಿವರೆಗೆ ನನಗೆ ಪಗಾರ ಕೊಡು ಒಂದು ಹಾಕೋಣ. ಅಲ್ಲೋ ಮಗನ, ಈಗ ಉಂಡದ್ದು ತಿಂಡದ್ದು ಬಂದತ್ತೆ, ಏನೇನು ಕೊಡೋದು ಪಗಾರ ಅಂದ ಹಾಕೋಣ. ಇಲ್ಲಂಗಾರ ನಾ ಹೋಗಿ ಬರ್ತೀನಿ ನೋಡಪ್ಪ ಅಂತ ಆ ಕಡೆ ಬ್ಯಾಗೇರಿಗೆ ಹೋದಾಗ, ಆಗ ರಾವದಲ್ಲಿ ಇದ್ದಂಥ ಈರಣ್ಣ ತನ್ನ ಹೆಂಡತಿ ಗಂಗಾಳನ್ನು ಕುರಿತ ಆತ ವಿಪರೀತವಾದ ಒಂದು ಸಿಟ್ಟು ಬಂದದ. ಈ ಬಣ್ಣದ ಗಂಗೆಯೇ, ಈ ರುಮಾಲು ಯಾರ್ದು ಅಂತೇಳಿ ಹೇಳ್ತೀಯೋ ಅಥವಾ ಸುಮ್ಮನೆ ನಾನು ನಿನ್ನ ಹಂಗೆ ಬಿಡಂಗಿಲ್ಲ, ಯಾರು ರುಮಾಲಿದು ಈಗ ಇದೀಗ ನಮ್ಮ ಮನೆಗೆ ಹೊರಗೆ ಹೋದವ ಯಾರು? ಅವ್ನು ಹೇಳಿದಾನ ಬ್ಯಾಗರಿ ಆ ಸೋಮವಾರಪೇಟೆ ಸಂಗ್ಯಾಂದ ಮಗಂದ. ಅಲ್ರಿ ನೀವು ಹೇಳೋದು ಕರಿ ಐತಿ, ಆದ್ರೆ ಗೌಡ್ರ ಹುಡುಗರು ರುಮಾಲ ಸುತ್ತಕೊಂಡಿದ್ದು ಆಗ್ತದೆ ಆಮಲ್ರಿ, ಎಲ್ಲಿ ಸಂಖ್ಯೆ ಇಲ್ಲ, ಯಾರಿಲ್ಲ ನಮ್ಮ ಮನ್ಯಾಗ ಅಲ್ಲ ಪ್ರಾಣಕ್ಕಂತ. ಹಾಗಾದ್ರೆ ಈ ರುಮಾಲು ನಮ್ಮ ವಿರೂಪಾಕ್ಷಿ ಬಸವಂತ ಅವ್ರದ್ದು ಇರ್ಬೇಕು ಆಮಲ್ರಿ. ನೀ ಏನು ಪಂಟ್ ಹೇಳಕ್ಕೆ ಹೋಗಬೇಡ, ಏನು ಸುಳ್ಳು ಹೇಳಕ್ಕೆ ಹೋಗಬೇಡ. ನೋಡು ಇದು ಯಾರ್ದನ್ನು ನನಗೆ ಗೊತ್ತಾಕೈತಿ, ಆದ್ರೆ ನಿನ್ನ ಬಾಯಿಂದ ಬಿಡಿಸ್ಬೇಕಾಗೈತಿ. ಬಾಗಿಲು ಟೈಮ್ ಅವಸರದಾಗ ಹೊರಗೆ ಬಿದ್ದೈತಿ ಅಂತಿ. ಮತ್ತು ಅದ ಬಣ್ಣದ ಮಾತು ನನ್ನ ಮುಂದೆ ನೀ ಹೇಳಕ್ಕೆ ಹೋಗಬೇಡ. ನಮ್ಮ ತಮ್ಮಗಳು ವಿರೂಪಾಕ್ಷಿ ಬಸವಂತ ಎಂದೂ ಅವರ ರುಮಾಲು ಸುತ್ತಂಗಿಲ್ಲ, ಮತ್ತು ಅವ್ರು ಸುತ್ತೇ ಇಲ್ಲ. ನಾನು ಅವ್ರಿಗೆ ತಂದು ಕೊಟ್ಟಿಲ್ಲ, ಮತ್ತು ಅವ್ರಿಗೆ ಏನು ಬೇಕಾತಂದು ಕೊಟ್ಟಿನಿ, ರುಮಾಲು ತಂದು ಕೊಟ್ಟು. ಈ ರುಮಾಲು ಯಾರು ಅಂತ ನನಗೆ ಗೊತ್ತಾಗ್ತೈತಿ. ಅಲ್ರಿ ಪ್ರಾಣಕಾಂತ, ನಾ ಇನ್ನೇ ಹೇಳ್ರಿ, ನೀವೇನೇ ಹೇಳ್ರಿ, ರುಮಾಲ ಆ ಸೋಮವಾರಪೇಟೆ ಸಂಗ್ಯಾನ ಅಂತೀರಿ. ಕತ್ರಂಡೆ ಇದ್ದದ್ದನ್ನು ಕರೆ ಹೇಳು, ನನ್ನ ಮುಂದೆ ಸುಮ್ಮನೆ ಯಾಕೋ ಏನೇನು ಸುಳ್ಳು ಹೇಳಕ್ಕೆ ಹೋಗಬೇಡ. ಏನೋ ನೀ ಮಸಲತ್ತು ಮಾಡಿದಿ, ಏನೋ ಮಾಡಬಾರ್ದು ಕೆಲಸ ಮಾಡಿದಿ, ನಮಗೆ ದ್ರೋಹ ಮಾಡಿದಿ. ತೀತಳು ಏನು ಮಾಡಿದಿ ಅಂತ ಹೇಳು ನಮ್ಮದು. ನಾನು ಅಂಥದ್ದೇನು ಕೆಲಸ ಮಾಡಿಲ್ಲರಿ. ನೀವು ವ್ಯಾಪಾರಕ್ಕೆ ಹೋದಾಗಿಂದ ನಾವು ಒಬ್ಬಾಕೇನು ಅದೇನಲ್ರಿ ಮನ್ಯಾಗ. ಅದನ್ನು ನನ್ನ ಮುಂದೆ ಹೇಳಕ್ಕೆ ಹೋಗಬೇಡ. ಮಾನಗಿಡಿ ಹೆಣ್ಣ, ನಾನು ಅತ್ತ ಬಳ್ಳಾರಿ ವ್ಯಾಪಾರಕ್ಕೆ ಹೋಗೋದಿನ ನೀ ಇತ್ತ ಈ ಸೋಮವಾರಪೇಟೆ ಆ ಸಂಜ್ಞಾನ ಕೂಡ ಇಂಥ ಮಸಲತ್ತು ಮಾಡಿದೆ ಅನ್ನೋದು ಊರ ಮಾತಾಡಕತ್ತೈತಿ. ಅದು ನನ್ನ ಕಿವಿಗೆ ಬಿತ್ತು. ಯಾಕೋ ಈ ಸಲ ವ್ಯಾಪಾರ ಸರಿ ಆಗಲಾರ್ಕಾಗೆ ಬ್ಯಾಗೇರಿ ಕರ್ಕೊಂಡು ನಗುಟ ಬಂದಿದ್ರೆ ನಿಂದ ಒಳಗೆ ಕೊಟ್ಟ ನನಗೆ ಈಗ ಗೊತ್ತದು. ಇಲ್ಲ ಈ ರುಮಾಲಾದರೂ ಆ ಸಂಜ್ಞಾನದ ಹೌದಲ್ಲೋ ಅದು ನನ್ನ ಕರೆ ಹೇಳ. ಮತ್ತು ನೀನು ಕರೆ ಹೇಳ ನೀನು ಬಿಡುದಿಲ್ಲ ನೋಡು. ಇಲ್ಲ ಸಿಟ್ಟಿನೊಳಗೆ ನಿನ್ನ ಈ ಕಡುಗೋಲೆ ಕಡ್ದು ಬಿಡ್ತಾನೆ. ಅಯ್ಯೋ ಹಂಗೆ ಮಾಡಬೇಡ್ರಿ, ನಾನು ಏನು ಮಾಡಲಿ, ಎಂಥ ಸಂಕಟ ಬಂತು. ಅಯ್ಯೋ ಯಾರ್ಯಾರು ಇಲ್ಲ, ನಾನಂತೂ ಒಂಟಿ ಹೆಣ್ಣು ನಿಮ್ಮನ್ನು ನಂಬಿಕೊಂಡು ಬಂದೀನಿ. ಕುಡುಗೋಲು ಹಿಡ್ದು ನನ್ನ ಕಡ್ದ್ರೆ ನೋಡ್ರಿ ಏನಾಗೋದೈತಿ. ಒಂದು ಒಂಟಿ ಹೆಣ್ಣನ್ನು ಹಿಂಗೆ ಮಾಡಬೇಡ್ರಿ, ನಾ ತಪ್ಪು ಮಾಡಿದ್ದು ಕರೆ ಐತಿ ಅಂತ. ಅಲ್ಲ ಇಷ್ಟು ಮೊದಲ ಬೊಗಳಕ್ಕೆ ಏನಾಗತ್ತೆ ನಿನಗೆ? ಅಲ್ಲೋ ಬಟಾರಿಗಿತ್ತಿ ಹೆಣ್ಣು ಹಿಂಗೆ ನನ್ನ ತಮ್ಮಂದ್ರನ್ನ ಕೈ ಬಿಸಿದ್ದೆ ಕರೆದು ನಿನ್ನ ಚಂಡನ ಕಡಿಬೇಕಂತಂದ್ರೆ ನನಗೂ ಯಾಕೋ ಕೈ ಬರವಾತೈತಿ. ಅವಳ ತಲೆ ಏನು ಮಾಡ್ತೀವಿ, ಹಿಂಗೆ ಯಾಕೆ ತಲೆ ತೆಗಿಸ್ಕೊಂಡು ನಿಂತದಿ. ಅಯ್ಯೋ ನಾನು ಇನ್ನೇನು ಮಾಡಲ್ರಿ ಈಗ. ಹಾಗಾಗಿ ನಿನ್ನ ಮೈದೂರನ್ನ ಕರಿತೀನಿ, ಈ ಕಡೆ ಸರಿ ನಿಲ್ಲ. ಈ ಕಡೆ ರೀ ವಿರೂಪಾಕ್ಷಿ ಬಸವಂತ ಬರ್ಯೋ ಬೇಗ ನೀವು ಮುಂದ, ವಿರೂಪಾಕ್ಷಿ ಬಸವಂತ ಬರ್ಯೋ ಬೇಗ ನೀವು ಮುಂದ, ಏನು ಹೇಳಲಿ ಕುಂದ. ಸೋಮವಾರಪೇಟೆ ಸಂಜ್ಞಾನ ಮಾಡಿದಾನು ಬಂಡ ಸೋಮವಾರಪೇಟೆ ಸಂಜ್ಞಾನ ಮಾಡಿದಾನು ಮಾನಭಂಗ. ನಾವು 3 ಮಂದಿ ಅಣ್ಣ ತಮ್ಮ ಇದ್ದು ಇಲ್ಲದಂಗ ಆತು, ಬೇಗ ಬರ್ಯೋ ನೀವ. ವಿರೂಪಾಕ್ಷಿ ಬಸವಂತ ಬರ್ಯಪ್ಪ ತಮ್ಮ ಗಡಿರ, ವೇಲಿದ್ರೆ ಬೇಗ ಬರ್ಯೋ. ಸೋಮವಾರಪೇಟೆ ಸಂಖ್ಯೆ ಬಂದ ಮಾಡಿದಾನು ಮಾನಭಂಗ, ಬಂಗಲ ಊರಾಗ ಆಯಿತು ನಮಗೆ ಹಂಗ, ನೀನು ಬೇಗ ಬರ್ಯೋ. ವಿರೂಪಾಕ್ಷಿ ಬಸವಂತ ಬರ್ಯಪ್ಪ ತಮ್ಮ ಗಡಿರ, ಎಲ್ಲಿದ್ರಿ ಲಘು ಬರ್ಯೋ. ಶಾಪುರ ಶಂಕರನ ದಯೆಯಿಂದ ಇನ್ನ ಮೇಲೆ ನಾವು ಸಂಜ್ಞಾನ ಕಡ್ದ ಹಿಡಿದು ನೋಡೋಣ, ಸಂಜ್ಞಾನ ಕಡ್ದ ನಾವು ತೀರಿಸಿಕೊಳ್ಳೋಣ ಶೇಡನ. ಶಾಪುರ ಶಂಕರನ ದಯೆ ಇರಲಿ ನಮ್ಮ ಮ್ಯಾಲ.
ಈರ್ ಪಕ್ಷಿ ಬಸವಂತ ಬರ್ಯಪ್ಪ ತಮ್ಮಗಳಿರ ಎಲ್ಲಿದ್ರ ಲಘು ಬರ್ಯೋ ಇಲ್ಲ ತಮ್ಮಗಳ್ರ ಈರ್ ಪಕ್ಷಿ ಬಸವಂತ ಎಲ್ಲಿದ್ರಿ ಬೇಗ ಬರ್ರಿಯೋ ಬೇಗ ಬರ್ರಿ ಅಲ್ಲ ನಮ್ಮ ಅನ್ನ ಹಿಂಗ್ಯಾಕ ಇದು ಮಾಡಾಕತ್ತಾನು ಅನ್ನ ಬಸವಂತ ಅನ್ನ ಇರ್ಪಾಕ್ಷಿ ಬರ್ರಿ ಹೋಗೋನು ಏನ್ರು ತಮ್ಮಗಳ್ರ ಬರ್ರಿ ಇರ್ಪಕ್ಷಿ ಬಸವಂತ ಎಲ್ಲಿದ್ರಿ ನೀವು ಅಲ್ಪ ಅಲ್ಲ ಊಟ ಬರಾಕೇನಾಗಿತ್ತು ಬರ್ರಿ ಅಂತ ಕರೆಯಾಕತ್ತೀನಲ್ಲ ತಮ್ಮ ಕೇಳಿದೇನೋ ಅಣ್ಣನ ದನಿ ಬಳ್ಳಾರಿಗೆ ವ್ಯಾಪಾರಕ್ಕೆ ಹೋದಾನ ಲಘೂಟ ಬಂದನಲ್ಲ ಹೌದಣ್ಣ ಅಣ್ಣನ ದನಿ ಕೇಳಾಕತ್ತೈತಿ ನಾವು ಲಘೂಟನ ಮನೆಗೆ ಹೋಗುನು ನಡಿಯಣ್ಣ ತಮ್ಮ ಬಸವಂತ ಬಾ ಲಘೂಟ ಹೋಗೋಣ ಬಾ ನೋಡಣ್ಣ ಅಣ್ಣ ಅತ್ತಿಗೆ ಇಬ್ಬರು ನಿಂತಾರೆ ಅಲ್ಲ ಅಣ್ಣ ರಾವಾಗಿ ನಿಂತಾನು ಅವನ ಮುಂದೆ ಅತ್ತಿಗೆ ಹಿಂಗ್ಯಾಕೆ ಮಾರಿ ಸಪ್ಪ ಮಾಡ್ಕೊಂಡು ನಿಂತಾಳು ನನಗಂತೂ ಏನೂ ಗೊತ್ತಾಗ್ತಾ ಇಲ್ಲ ಅದನ್ನು ಹೋಗಿ ಕೇಳೋ ನೋಡಿ ಮೊದಲು ನಮ್ಮ ಅಣ್ಣ ಸಿಟ್ಟಿಯಾವ ಹೋಗಿ ನಿನ್ನ ಕೇಳಣ್ಣ ಇರ್ಪಾಕ್ಷಿ ಏನು ಇರಪ್ಪಣ್ಣ ವ್ಯಾಪಾರದಿಂದ ಯಾವಾಗ ಬಂದು ನನಗಾದರೂ ಜರದ ರುಂಬಾಲ ತಂದೆ ತರ್ತಂತೆ ತಂದೇನಣ್ಣ ತಂದಿದ್ರೆ ಕೊಡೋಣ ನಮ್ಗೆ ತಮ್ಮ ಇರ್ಪಾಕ್ಷಿ ಬಾರೋ ಬಾರೋ ನಮಗೆ ನಿನಗೆ ಏನೆಲ್ಲ ತರ್ತಿದ್ನಿ ನಮ್ಮ ಮನೆಗೆ ಹಿಂಗಾಗೈತಿ ಬಾರಪ್ಪ ಬಾ ಇಲ್ಲಿ ಏನಾತನ್ನ ಹಿಂಗ್ಯಾಕೆ ಮಾತಾಡಕತ್ತಿ ಬಸವಂತ ಅನ್ನ ಹಿಂಗ್ಯಾಕೆ ಮಾತಾಡಕತ್ತಾನಪ್ಪ ಏನು ಅನ್ನ ನನಗಾದರೂ ಬಳ್ಳಾರಿಂದ ಚಂದ್ರಹಾರ ತರ್ತಾನಂತ ಹೇಳಿದ್ದಿ ವ್ಯಾಪಾರದಿಂದ ಬರುವ ಚಂದ್ರಹಾರ ತೊಗೊಂಡು ಬಂದಿದ್ರೆ ಅದನ್ನ ನನಗೆ ಲಗಡು ಕೂಡ ನಾ ಹಾಕೋಬೇಕು ಏನು ನನ್ನ ತಮ್ಮ ಬಸವಂತ ನೀ ಸಣ್ಣವಾದರೂ ಕೂಡ ನಿನ್ನ ಮ್ಯಾಲೆ ನನಗೆ ರಗಡೆ ಇದೈತಪ್ಪ ಮಮತ ಆದ್ರೆ ನಮ್ಮ ಮನೆಗೆ ಕುಂದು ಬರುವಂಥ ಕೆಲಸ ಆಗೈತಿ ಅವತ್ತ ಚಂದ್ರಹಾರ ತಂದೆ ಅಂತ ಕೇಳ್ತಿ ನೀವು ಏನು ತಂದೆಯಲ್ಲಿ ಬೇಕಾದ ತಂದು ಕೊಟ್ಟಿದ್ದೀನಿ ನಮ್ಮ ಮನೆ ಹಿಂಗಾಗೈತಿ ಅದಿಲ್ಲ ನಾ ಹಿಂಗ್ಯಾಕೆ ಮಾತಾಡಕತ್ತೀನಿ ನಾವೊಂದು ಮಾತಾಡಿದ್ರೆ ನೀವೊಂದು ಬೇರೆ ಮಾತಾಡಕತ್ತಿದ್ದಿ ಅಲ್ಲ ಅದು ಚಂದ್ರಹಾರ ಒತ್ತಟ್ಟಿಗಿರಲಿ ಅಥವಾ ನಮಗೇನು ರುಮಾಲ್ ಬೇಡ ಆಗೈತಿ ನೀ ಹಿಂಗ್ಯಾಕೆ ಮಾತಾಡಕತ್ತೀನಿ ನಿನ್ನ ಮುಖದಾಗ ರಾವ್ ಐತಿ ಕಳಾನೇ ಇಲ್ಲ ಮತ್ತು ಅತ್ತಿಗೆ ಇವೆಲ್ಲ ಹಿಂಗೆ ನಿಂತಾಳೋದು ನಮ್ಗೆ ತಿಳಿವಾಗೈತಿ ಹೌದು ತಮ್ಮ ಬಸವಂತ ಏನಾಗೈತೆ ಅನ್ನಾಗ ಅದನ್ನು ಮೊದಲು ಬೆಳಬೇಕು ಅನ್ನ ನಮಗೇನೂ ಬೇಡಪ್ಪ ನಿನಗೆ ಏನಾಗೈತಿ ಯಾಕೆ ಹಿಂಗೆ ಮಾಡಾಕತ್ತದಿ ಅದನ್ನಾದರೂ ನಮಗೆ ನೀನು ಹೇಳು ಮುಂದನ್ನು ನಾನು ನೋಡ್ಕೋತನ್ನ ಏನು ಚಿಂತೆ ಮಾಡಕ್ಕೆ ಹೋಗಬೇಡ ಏನು ಆದದ್ದಾಗಲಿನ ಮೊದಲು ನನಗೆ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ನೀ ಅಣ್ಣ ನೀ ನಮ್ಗೆ ತಂದೆ ಇದ್ದಂಗನೆ ನೀನು ನಮ್ಮ ಅತ್ತಿಗೆ ಇಬ್ಬರು ನಮ್ಗೆ ತಂದೆ ತಾಯಿ ಇದ್ದಂಗೆ ಪರಮೇಶ್ವರ ಪಾರ್ವತಿ ಇದ್ದಂಗೆ ನೀವು ಹಿಂಗಿದ್ದಾಗ ನಾವು ಹೆಂಗೆ ಮಾಡೋದನ್ನ ಏನಿದೆ ನಮ್ಗೆ ಸರಿಯಾಗಿ ಹೇಳೋಣ ನಾವು ಆದರೂ ಕೇಳ್ತೀವಿ